ನಿರಾಶ್ರಿತರ ಆಶ್ರಮದಲ್ಲಿ ಇರಿಸಿದ್ದಂತಹ ಅಕ್ರಮ ವಿದೇಶಿ ಪ್ರಜೆಗಳು ಎಸ್ಕೇಪ್ ಆಗಿದ್ದಾರೆ. ನೈಜೀರಿಯಾ, ಉಗಾಂಡ, ಕೀನ್ಯಾ, ಬಾಂಗ್ಲಾದಿಂದ ಬಂದಿರುವಂತಹ ಅಕ್ರಮ ವಲಸಿಗರಿವರು ಅನ್ನುವಂತಹ ಮಾಹಿತಿ. ಬೆಂಗಳೂರಿನ ಕೊತ್ತನೂರು ಬಳಿಯ ನಿರಾಶ್ರಿತರ ಕೇಂದ್ರದಲ್ಲಿ ಈ ಅಕ್ರಮ ವಲಸಿಗರನ್ನ ಇರಿಸಲಾಗಿತ್ತು. ಉಗಾಂಡ, ನೈಜೀರಿಯಾ ಮೂಲದ 4 ಮಹಿಳೆಯರು ಪರಾರಿಯಾಗಿದ್ದಾರೆ. 2ನೇ ಅಂತಸ್ತಿನ ಕಿಟಕಿಯ ಗ್ರಿಲ್ ಅನ್ನ ಮುರಿದು ಎಸ್ಕೇಪ್ ಆಗಿದ್ದಾರೆ ಈ ಮಹಿಳೆಯರು. ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆಯೂ ಎಸ್ಕೇಪ್ ಆಗಿದ್ದಾರೆ 4 ಜನ. ಅಕ್ರಮ ವಲಸಿಗರನ್ನ FRRO ಜೈಲಿನಲ್ಲಿ ಇರಿಸಲಾಗುತ್ತೆ. FRRO ಜೈಲಿನಲ್ಲಿ ಜಾಗ ಇಲ್ಲದೆ ಇದ್ದಂತಹ ಕಾರಣಕ್ಕಾಗಿ ಆಶ್ರಮದಲ್ಲಿ ಇರಿಸಲಾಗಿತ್ತು. ಆಶ್ರಮದಲ್ಲಿದ್ದಂತಹ ಅಕ್ರಮ ವಿದೇಶಿಗರ ಬಳಿ ಗಾಂಜಾ, ಡ್ರಗ್ಸ್ ಎಲ್ಲವೂ ಪತ್ತೆಯಾಗಿತ್ತು. ಎಸ್ಕೇಪ್ ಆಗಿರುವಂತಹ ಕಾರಣದಿಂದಾಗಿ ಅವರು ಮತ್ತೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗುವ ಆತಂಕ ಇದೆ. ಈಗಾಗಲೇ ಡ್ರಗ್ಸ್, ಗಾಂಜಾ ಸೇರಿದಂತೆ ಅಕ್ರಮ ಚಟುವಟಿಕೆಯಲ್ಲಿ ಹಲವು ಈ ವಲಸಿಗರು ಭಾಗಿಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಪೊಲೀಸರ ಭದ್ರತೆ ಇದ್ದಂತಹ ಜಾಗದಿಂದ ಹೇಗೆ ತಪ್ಪಿಸ್ಕೊಂಡ್ರು ಅಂತ ಹೇಳಿ. ವಿದ್ಯಾ, ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಿದ್ದಂತಹ ಅಕ್ರಮ ವಿದೇಶಿ ಪ್ರಜೆಗಳು ಎಸ್ಕೇಪ್ ಆಗಿರುವಂತದ್ದು ಸದ್ಯಕ್ಕೆ ಇದು ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ. ನೈಜೀರಿಯಾ, ಉಗಾಂಡ, ಕೀನ್ಯಾ, ಬಾಂಗ್ಲಾ ಹೀಗೆ ಸಾಕಷ್ಟು ದೇಶಗಳಿಂದ ಬಂದಿರುವಂತಹ ಅಕ್ರಮ ವಲಸಿಗರೇನಿದ್ದಾರೆ ಇವರು ಕೊತ್ತನೂರು ಬಳಿ ಇರುವಂತಹ ನಿರಾಶ್ರಿತ ಕೇಂದ್ರದಲ್ಲಿದ್ರು. ಈ ಸಂದರ್ಭದಲ್ಲಿ 4 ಮಹಿಳೆಯರು ಎಸ್ಕೇಪ್ ಆಗಿರುವಂತದ್ದು. ಇವರು ಉಗಾಂಡ ಮತ್ತು ನೈಜೀರಿಯಾ ಮೂಲದವರು ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ. 2ನೇ ಅಂತಸ್ತಿನ ಕಿಟಕಿ ಏನಿದೆ, ಅಂದ್ರೆ ಕಟ್ಟಡದ ಕಿಟಕಿ, ಅದನ್ನ ಗ್ರಿಲ್ ಮುರಿದು ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಈ ಒಂದು ಕೇಂದ್ರ ಏನಿತ್ತು, ಇಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತು ಕೂಡ ಇತ್ತು. ಆದ್ರೆ ಪೊಲೀಸರ ಭದ್ರತೆ ನಡೆಯೂ ಕೂಡ ಈಗ 4 ಜನ ಎಸ್ಕೇಪ್ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಆಶ್ರಮದಲ್ಲಿದ್ದಂತಹ ಅಕ್ರಮ ವಿದೇಶಿಗರೇನಿದ್ದಾರೆ ಅವರ ಬಳಿ ಗಾಂಜಾ ಮತ್ತೆ ಡ್ರಗ್ಸ್ ಕೂಡ ಪತ್ತೆಯಾಗಿತ್ತು. ಎಸ್ಕೇಪ್ ಆಗಿ ಮತ್ತೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಇವರು 4 ಜನ ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.